ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇವತ್ತು ಪರ್ವತ ಪ್ರಸಂಗದ ಭಾಗದ 39ನೇ ಭಾಗವನ್ನು ನಾವು ನೋಡಿಕೊಳ್ಳುವ. ನಾನು ಮೊದಲೇ ಹೇಳಿದಾಗೆ ಮತ್ತಾಯನು ಬರೆದ ಸುವಾರ್ತೆ 5, 6, 7ನೇ ಅಧ್ಯಾಯವನ್ನ ಪರ್ವತ ಪ್ರಸಂಗದ ಭಾಗ ಅಂತ ಹೇಳ್ತಾರೆ. ಅಂದ್ರೆ ಇಡೀ ಬೈಬಲ್ನ ಎಲ್ಲಾ ರೀತಿಯಾದ ನೀತಿ ಬೋಧನೆಗಳು ಇದರಲ್ಲಿದೆ ಪ್ರಿಯರೇ. ಅದಕ್ಕೋಸ್ಕರ ಈ 5, 6, 7ನೇ ಅಧ್ಯಾಯನ ಬಾಯಿ ಪಟ ಕೂಡ ಮಾಡ್ಕೊಳ್ತಾರೆ ಕೆಲವೊಂದು ಜನ. ಅದು ಏನೇ ಇರಲಿ, ನಾವು ಇವತ್ತು ಇದರ ವಾಕ್ಯವನ್ನು ಕಲಿತುಕೊಳ್ಳುವ. 6ನೇ ಅಧ್ಯಾಯ 25, 26ನೇ ವಾಕ್ಯ ಪ್ರಿಯರೇ. ಮತ್ತಾಯ 6ನೇ ಅಧ್ಯಾಯ 25, 26ನೇ ವಾಕ್ಯದಲ್ಲಿ ಏನು ಬರೆದೆ ನೋಡೋಣ. ಈ ಕಾರಣದಿಂದ ಏನು ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲದಲ್ಲವೇ? ಆಕಾಶದಲ್ಲಿ ಹಾರಾಡೋ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣದಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಹೆಚ್ಚಾಗಿ ಸಾಕಿ ಸಲ್ಲುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ನೋಡಿ ಪ್ರಿಯರೇ, ದೇವರು ಒಂದು ಕಡೆ ನಮ್ಮನ್ನ ಪ್ರೀತಿನೂ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ನಮಗೆ ಪ್ರೀತಿಯಿಂದ ಗದರಿಸಿನ ಬುದ್ಧಿವಾದ ಹೇಳ್ತಿದ್ದಾರೆ ಈ ವಾಕ್ಯದಲ್ಲಿ. ನೋಡಿ, ಸ್ವಾಮಿ ಹೇಳ್ತಾರೆ, ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ಹೇಳುತ್ತೇನೆ. ಇವತ್ತು ಸುಮಾರು ಜನ ಇದ್ದಾರೆ ಪ್ರಿಯರೇ, ಏನ್ ತಿನ್ನಬೇಕು, ಏನು ಕುಡಿಬೇಕು, ತಿನ್ನಕ್ಕೋಸ್ಕರನೇ ಹುಟ್ಟಿದಂಗೆ ಆಡ್ತಾರೆ ಪ್ರಿಯರೇ. ತಿನ್ನುವಾಗ ನಾವು ಲಿಮಿಟ್ ಆಗಿ ತಿಂದ್ರೆ ನಮ್ಮ ದೇಹಕ್ಕೆ ಒಳ್ಳೆಯದು. ತಿನ್ನುವಾಗ ಕೆಲವೊಂದು ಜನ ರಾಕ್ಷಸರ ತರ ತಿಂತಾರೆ, ಅವರಿಗೆ ಹೊಟ್ಟೆ ತುಂಬಬೇಕಷ್ಟೇ, ವಿಟಮಿನ್ ಇಲ್ಲದಿದ್ರೂ ಪರವಾಗಿಲ್ಲ. ಕೆಲವೊಂದು ಜನ ಯಾವ ತರ ಅಂತಾರೆ ಪ್ರಿಯರೇ, ಬೆಳಿಗ್ಗೆಗೆ ಏನು ಮಾಡಬೇಕು ಅಂತ ಚಿಂತೆ ಮಾಡ್ತಾರೆ, ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಚಿಂತೆ ಮಾಡ್ತಾರೆ, ರಾತ್ರಿಗೆ ಏನು ಮಾಡೋಕೆ ಚಿಂತೆ ಮಾಡ್ತಾರೆ ಹೊರತು ಬಾಕಿ ಇರ್ತಕ್ಕಂಥ ವಿಷಯಗಳನ್ನು ಮಾಡೋದಿಲ್ಲ. ಬರೀ ತಿನ್ನೋದು 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 ವಿಷಯ. ಇನ್ನೂ ಕೆಲವೊಂದು ಜನ ಇದ್ದಾರೆ, ಅಡಿಗೆ ಮಾಡೋ ಸಂಕಟಕ್ಕೋಸ್ಕರ ಫಾಸ್ಟ್ ಫುಡ್ ಇಂದ ತರಿಸ್ಬಿಟ್ಟು ಮನೇಲಿ ತಿಂದು ಇರೋ ಗ್ಯಾಸ್ಟ್ರಿಕ್ ಅದು ಬರ್ಸ್ಕೊಂಡು ಕ್ಯಾನ್ಸರ್, ಅಲ್ಸರ್ ಬಂದ್ಬಿಟ್ಟು ಟೇಸ್ಟಿಂಗ್ ಪೌಡರ್ ಹಾಕಿರ್ತಕ್ಕಂಥ ಫುಡ್ಗಳನ್ನ ತಿಂದು ಸಾಯ್ತಾ ಇದ್ದಾರೆ. ಇವತ್ತು ತಿನ್ನೋದ್ರ ಬಗ್ಗೆ ಏನೆಲ್ಲ ಬಂದಿದೆ, ಆರ್ಡರ್ ಮಾಡ್ಬಿಟ್ರೆ ಸಾಕು, ನಿಮ್ಗೆ ಏನು ಬೇಕೋ ಅದು ಬರ್ತಾ ಇದೆ ಬೇರೆ. ಅದೇನು ಒರಿಜಿನಲ್ ಅಲ್ಲ, ಮನೆ ಊಟ ಅಲ್ಲ. ಮನೆ ಊಟ ಮನೆ ಊಟನೇ, ಹೋಟ್ಲು ಊಟ ಹೋಟ್ಲು ಊಟನೇ. ಅದರಲ್ಲೂ ಕೂಡ ಪಾರ್ಸಲ್ ಬರುವಂತಹ ಊಟಗಳ ಬಗ್ಗೆ ಬಹಳ ಕೇರ್ಫುಲ್ ಆಗಿರ್ಬೇಕು. ಮನೇಲಿ ಮಾಡಿದ ಊಟದಷ್ಟು ಚೆನ್ನಾಗಿರೋದಿಲ್ಲ, ಆದ್ರೂ ಕೂಡ ಅದನ್ನ ತಗೊಂಡು ತಿನ್ಬೇಕು. ಆ ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ಅದಂತೆ ಇದಂತೆ ತಿಂತ 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 ಏನಾಗ್ತದೆ ಗೊತ್ತಾ, ದೇಹದಲ್ಲಿ ಬೊಜ್ಜಿ ಬೆಳೀತದೆ, ಬರಬಾರ್ದಂತ ರೋಗಗಳು ಬರ್ತದೆ. ಬಂದಾದ್ಮೇಲೆ ದೇವರೇ ನನ್ನ ಮೇಲೆ ಕಣ್ಣಿಡಕ್ಕಾಗೋದಿಲ್ಲ, ನಾನು ಏನು ಪಾಪ ಮಾಡ್ಬಿಟ್ಟೆ, ನನಗೆ ಈ ತರ ರೋಗ ಕೊಟ್ಟೆ. ನೋಡಿ, ಪ್ರಾಣಾಧಾರಣೆಗೋಸ್ಕರ ಏನು ಊಟ ಮಾಡಬೇಕು, ಏನು ಕುಡಿಬೇಕು. ಕೂಲ್ ಡ್ರಿಂಕ್ಸ್ ಅಂತ ಬರ್ತದೆ, ಯಾವುದೆಲ್ಲ ಬರ್ತದೆ ಗೊತ್ತಾ, ಸ್ಟ್ರಿಂಗ್ ಅಂತೆ, ಎನರ್ಜಿ ಡ್ರಿಂಕ್ಸ್ ಅಂತೆ, ಏನೆಲ್ಲ ಬೇಕು. ಅದರಲ್ಲಿ ಆಪಲ್ ಜ್ಯೂಸ್ ಅಂತ ಬರ್ತದೆ, ಮತ್ತೆ ಸೀಬೆಕಾಯಿ ಜ್ಯೂಸ್ ಬರ್ತದೆ, ಪೈನಾಪಲ್ ಜ್ಯೂಸ್ ಅಂತ ಬರ್ತದೆ. ಬಟ್ ಒಂದು ತಿಳ್ಕೊಳ್ಳಿ, ಅದು ಎಸೆನ್ಸ್ ಮಾತ್ರ ಅಲ್ಲದೇನೆ ನಿಜವಾಗಿ ಹೇಳಲಿಕ್ಕೆ ಹೋದ್ರೆ ಅದರಲ್ಲಿ ಫ್ಲೇವರ್ಗಳ ಸ್ಮೆಲ್ ಹಾಕಿರ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಎಸೆನ್ಸ್ ಅಲ್ಲದೇನೆ ಅದು ನಿಜವಾದಂತಹ ಒಂದು ಪೈನಾಪಲ್ ಆಪಲ್ ಆಗಿರೋದಿಲ್ಲ ಪ್ರಿಯರೇ, ನಿಜವಾಗಿ ಆಗಿರೋದಿಲ್ಲ. ಈಗ ಸೂರ್ಯಕಾಂತಿ ಎಣ್ಣೆ ಅಂತ ಹೇಳ್ತಾರೆ ಪ್ರಿಯರೇ. ಸೂರ್ಯಕಾಂತಿ ಎಣ್ಣೆ, ಸೂರ್ಯಕಾಂತಿ ಬೀಜಕ್ಕೆ 600 ರೂಪಾಯಿ. 5 ಕೆಜಿ, 3 ಕೆಜಿ, 4 ಕೆಜಿ ಕೊಟ್ರೆ ಮಾತ್ರ 1 ಲೀಟರ್ ಎಣ್ಣೆ ಆಗೋದು. ಆದ್ರೆ ಇವತ್ತು 1 ಲೀಟರ್ ಸೂರ್ಯಕಾಂತಿ ಎಣ್ಣೆ 130 ರೂಪಾಯಿ, 140 ರೂಪಾಯಿ ಸಿಗ್ತಾ ಇದೆ. 1 ಕೆಜಿ ಸೂರ್ಯಕಾಂತಿಗೆ ಎಷ್ಟು? 500 ರಿಂದ 600 ರೂಪಾಯಿ. 4 ಕೆಜಿ ಆದ್ರೂ ಹಾಕಿದ್ರೆ 1 ಲೀಟರ್ ಆಗೋದು. ಬೇಕಿದ್ರೆ ಆ ಗಾಣದಲ್ಲಿ ತಿರುಗಿಸೋರ್ನ ಕೇಳಿ ನೋಡಿ, 1 ಲೀಟರ್ಗೆ 130 ರೂಪಾಯಿ ಅಂಗಡಿಗಳಲ್ಲಿ ಸೂರ್ಯಕಾಂತಿ ಎಣ್ಣೆ ಸೇಲ್ ಮಾಡ್ತಿದ್ದಾರೆ. ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ. ಆಗ ಅದು ಕೆಮಿಕಲ್ ಅಲ್ಲದೇ ಇನ್ನೇನು, ವನಸ್ಪತಿ ತುಪ್ಪ ಅಂತ ಹೇಳ್ತಾರೆ. ಇನ್ನೇನು ವನಸ್ಪತಿ ಹಾಕಿರ್ತಾರೋ ನೀವೇ ಯೋಚನೆ ಮಾಡಿ. ನಾವು ಮನೆಯಲ್ಲೇ ಮಾಡಿರ್ತಕ್ಕಂತಹ ಫುಡ್ಗಳು ತುಂಬಾ ಉತ್ತಮ ಉತ್ತಮ ಉತ್ತಮ. ಹೊರಗಡೆಯಿಂದ ತಿನ್ನುವಂತ ಫುಡ್ಗಳನ್ನ ತಿನ್ನಕ್ಕೋಸ್ಕರ ನಾವು ಟೈಮನ್ನು ವೇಸ್ಟ್ ಮಾಡೋದಾದ್ರೆ ನಿಜವಾಗಿ ನಮ್ಮ ದೇಹ ಅಪಾಯಕ್ಕೊಳಗಾಗ್ತಿದೆ. ಅದಕ್ಕೇನೆ ಸ್ವಾಮಿಗೆ ಗೊತ್ತಿದೆ, ಮುಂದಿನ ದಿನಮಾನಗಳಲ್ಲಿ ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ಝೊಮ್ಯಾಟೊ ಅಂತೆ, ಟೊಮ್ಯಾಟೊ ಅಂತೆ ಏನೇನೋ ಬರ್ತದೆ. ನಿನ್ನ ಮನೆ ಬಾಗಿಲಿಗೆ ಎಲ್ಲಾ ತಿನ್ನೋದೇ ತಿನಿಸುಗಳು ಬರ್ತದೆ. ನಿನ್ನ ಅಡಿಗೆ ಮಾಡಿದ್ರೆ ನಿನ್ನ ಮೈಕೈ ಅಲ್ಲಾಡಿದ್ರೆ ಅದನ್ನೇ ತಿಂದು ತಿಂದು ಬುದ್ಧಿ ಬರ್ಸ್ಕೊಂಡು ಕಾಯಿಲೆ ಬರ್ಸ್ಕೊಳ್ತೀಯ ಅಂತ ಹೇಳೋಂತ ಒಂದು ಕಾರಣಕ್ಕೋಸ್ಕರ ಸ್ವಾಮಿ ಹೇಳಿದ್ದಾರೆ ಅಂತ ಗೊತ್ತಾ, ನಿನ್ನ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು ಅಂತ ನೀವು ಒದ್ದಾಡಬೇಡ. ಅವತ್ತಿನ ದಿನಕ್ಕೆ ಏನು ಮಾಡಬೇಕು ಅಂತ ಪ್ಲಾನ್ ಆಗಾಗಲೇ ಹಾಕೊಂಡು ಮಾಡಿ. ಕಡಲೆಕಾಯಿ ಬೀಜ
ಗ್ರೌಂಡ್ ನಟ್ ಆಯಿಲ್, ಅದು ಕೆಜಿಗೆ ಎಷ್ಟು ಲೆಕ್ಕ ಹಾಕಿ 6 kg ಹಾಕಿದ್ರೆ 1 ಲೀಟರ್ ಇದು ಸಿಗುತ್ತೆ, ಯಾವುದು ಎಣ್ಣೆ ಸಿಗುತ್ತೆ. ಇದನ್ನ ಟ್ಯಾಲಿ ಮಾಡಿ 200 ರೂಪಾಯಿಗೆ ಇವತ್ತು ನಮಗೆ ಕಡಲೆ ಬೀಜದ ಎಣ್ಣೆ ಸಿಗ್ತಾ ಇದೆ. ಆಗ ಇಲ್ಲಿ ನೀವು ಲೆಕ್ಕ ಹಾಕಬೇಕು, ಅದಕ್ಕೆ ಒರಿಜಿನಲ್ ಕಡಲೆ ಬೀಜ ಹಾಕಿದಾರಾ, ಒರಿಜಿನಲ್ ಆಗಿ ಇದು ಮಾಡಿದಾರ. ಅದಕ್ಕೇನು ಹೇಳೋದು, ಗಾಣದಲ್ಲಿ ಮಾಡಿರೋದು ಎಣ್ಣೆಗಳನ್ನ ನಿಮ್ಮ ಕಣ್ಣೆದುರುಗಡೆ ಮಾಡ್ಕೊಂಡು ತನ್ನಿ. ಕೆಲವೊಂದು ತಜ್ಞರು ಹೇಳ್ತಾರೆ ಅದು ಪೆಟ್ರೋಲಿನ ಕೊನೆಯ ಭಾಗವನ್ನ ಎಣ್ಣೆಯಾಗಿ ಮಾರ್ಪಡಿಸಿ ನಮಗೆ ಅಡಿಗೆಗೆ ತಿನ್ನಲಿಕ್ಕೆ ಕೊಡ್ತಾರೆ ಅಂತ ಹೇಳ್ತಾರೆ. ಅದು ನಿಜನ ಸುಳ್ಳು ಗೊತ್ತಿಲ್ಲ. ಒಟ್ಟಾರೆ ಸೂರ್ಯಕಾಂತಿ ಎಣ್ಣೆ ಅಂತದ್ರಲ್ಲಿ ಸೂರ್ಯಕಾಂತಿ ಇರೋದಿಲ್ಲ, ಕಡಲೆ ಬೀಜದ ಎಣ್ಣೆ ಅಂತದ್ರಲ್ಲಿ ಕಡಲೆ ಬೀಜ ಇರೋದಿಲ್ಲ. ಇದನ್ನ ನಾವು ಅರ್ಥ ಮಾಡಿಕೊಂಡು ನಾವು ತಿನ್ನುವಂಥ ಫುಡ್ಗಳಲ್ಲಿ ನಾವು ನಮ್ಮ ಮನೆಗಳಲ್ಲಿ ಸ್ವತಃ ತಯಾರು ಮಾಡಿ ತಿನ್ನುವಂಥದ್ದು ತುಂಬಾ ಉತ್ತಮ. ಆಗಿನ ಕಾಲದಲ್ಲಿ ಎಣ್ಣೆಗೆ ಸಾಸಿವೆ ಕಾಳು ಹಾಕ್ತಿದ್ರು. ಯಾಕಂದ್ರೆ ಆ ಸಾಸಿವೆ ಕಾಳು ಹಾಕಿದಾಗ ಸಾಸಿವೆ ಕಾಳು ಸಿಡಿಯೋದು ಮಾತ್ರ ಅಲ್ಲ, ಅದು ಸಾಸಿವೆ ಎಣ್ಣೆನೂ ಕೂಡ ಬಿಡ್ತದೆ. ಅದಕ್ಕೇನೆ ಇಷ್ಟು ಎಣ್ಣೆಗೆ ಇಷ್ಟು ಸಾಸಿವೆನ ಹಾಕೋದು. ಯಾಕಂದ್ರೆ ಆ ಸಾಸಿವೆನೂ ಕೂಡ ಎಣ್ಣೆ ಬಿಡ್ತದೆ. ಬಿಟ್ಟಾಗ ಅದು ರಿಯಾಲಿಟಿ ಸಿಗುವಂತ ಕಾರಣಕ್ಕೋಸ್ಕರ ಸಾಸಿವೆ ಹಾಕೋದು ಪ್ರಿಯರೇ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಸಾಧ್ಯವಾದಷ್ಟು ಮನೆ ಫುಡ್ ಅನ್ನು ತಿಂದ್ರೆ ತುಂಬಾ ಒಳ್ಳೇದು. ನೆಕ್ಸ್ಟ್ ದೇಹದ ಬಗ್ಗೆ ನಾನು ಕೊಟ್ಟೆ. ಈ ದೇಹದ ಬಗ್ಗೆ ನಾವು ತಿಳ್ಕೊಳ್ಳೋದೇ ಆದ್ರೆ ಪ್ರಿಯರೇ, ಮತ್ತೆ 6ನೇ ಅಧ್ಯಾಯದಲ್ಲಿ ಬರೆದಿದೆ, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಇವತ್ತು ದೇಹ ರಕ್ಷಣೆಗೋಸ್ಕರ ಏನು ಬಟ್ಟೆ ಹಾಕಬೇಕು ಅಂತ ಜನ ಓದಾಡ್ತಾರೆ. ಸುಮಾರು ಜನ ಹೆಂಗಸರು ಸೀರೆ ಮೇಲೆ ಸೀರೆ, ಬ್ಲೌಸ್ ಮೇಲೆ ಬ್ಲೌಸ್ ತೆಗಿತಾರೆ ಪ್ರಿಯರೇ. ಗಾಡ್ರೇಜ್ ಬೀರು ತೆಗೆದು ನೋಡಿದ್ರೆ ಬರೀ ಸೀರೆಗಳ ಗುಡ್ಡೆನೇ ಇರ್ತದೆ. ಒಂದು ಅಂಗಡಿನೇ ಇಟ್ಬಿಡ್ಬೋದು, ಅಷ್ಟು ಸೀರೆ ಇರ್ತದೆ ಪ್ರಿಯರೇ. ಅದಲ್ಲದೆ ಕಾಸ್ಮೆಟಿಕ್ಸ್ ಐಟಮ್ಗಳು ಬೇರೆ, ಲಿಪ್ಸ್ಟಿಕ್ ಅಂತೆ, ಸ್ನೋ ಅಂತೆ, ಆ ಪೌಡರ್ ಅಂತೆ, ಈ ಪೌಡರ್ ಅಂತೆ, ಸುಮ್ಮನಾದ್ರೂ ದುಡ್ಡನ್ನ ವೇಸ್ಟ್ ಮೇಲೆ ವೇಸ್ಟ್ ಮಾಡ್ತಾರೆ ಪ್ರಿಯರೇ. ಬಡವರು ಇವತ್ತು ಹಾಕೊಳ್ಳೋಕೆ ಬಟ್ಟೆ ಇಲ್ಲದೆ ಒದ್ದಾಡ್ತಿರ್ಬೇಕಾದ್ರೆ ಇವರ ಮನೆಯಲ್ಲಿ ಬಟ್ಟೆ ಅಂಗಡಿ ಅಷ್ಟು ಬಟ್ಟೆಗಳಿರ್ತದೆ. ಅದು ಕೂಡ ದೇವರಿಗೆ ಕೋಪ ಬರ್ತದೆ, ದೇವರಿಗೆ ನಿಜವಾಗಿ ಬೇಜಾರಾಗ್ತದೆ ಪ್ರಿಯರೇ. ನಮಗೆ ಮತ್ತೆ ಕೆಲವೊಂದು ಗಂಡಸರಿದ್ದಾರೆ ಶರ್ಟ್ಗಳನ್ನ ತೆಗಿತಾರೆ ಪ್ರಿಯರೇ. ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ಸಿಕ್ಕಾಪಟ್ಟೆ ಬಟ್ಟೆಗಳು ಮಾಡೋದು ಒಂದು ಹುಚ್ಚು. ಕೊನೆಗೆ ಅದನ್ನ ಬಡವರಿಗೆ ದಾನನೂ ಮಾಡೋದಿಲ್ಲ. ಹಳೆದಾದ್ಮೇಲೆ ಅದನ್ನ ಹಂಗೆ ತಗೊಂಡೋಗ್ಬಿಟ್ಟು ರೋಡ್ ಸೈಡಲ್ಲಿ ಬಿಸಾಕ್ಬಿಡ್ತಾರೆ, ಹೊರತು ಬಡವರಿಗೆ ದಾನ ಮಾಡೋದಿಲ್ಲ ಪ್ರಿಯರೇ. ಇದೆಲ್ಲ ನಿಜವಾಗಿ ದೇವರಿಗೆ ಬೇಜಾರಾಗುವಂತ ಸಂಗತಿ. ಒಂದು 4 ಸೂಟ್ ಬಟ್ಟೆ ಇದ್ರೆ ಸಾಕು, ಅದನ್ನೇ ಆ ಕಡೆ ಈ ಕಡೆ ಮಾಡ್ಕೊಂಡು 1 ವರ್ಷ ಕಾಲ ಕಳಿಬಹುದು ಗೊತ್ತಾ. ಅದೇ ದುಡ್ಡನ್ನ ನೀವು ಬಡವರಿಗೆ ದಾನ ಮಾಡಿ, ಅದೇ ಬಟ್ಟೆಯನ್ನ ಬಡವರಿಗೆ ದಾನ ಮಾಡಿ. ನಾನು ಇವತ್ತು ನಮ್ಮ ಚರ್ಚ್ಗಳಲ್ಲಿ ಏನ್ ಮಾಡ್ತೀನಿ ಗೊತ್ತಾ, ಪಬ್ಲಿಕ್ ಮಾಡಿ ನಾನು ಅನೌನ್ಸ್ಮೆಂಟೇ ಮಾಡ್ತೀನಿ, ನಿಮ್ಮ ಮನೇಲಿ ಬಟ್ಟೆ ಇದ್ರೆ ತನ್ನಿ, ಆದ್ರೆ ಕ್ಲೀನ್ ಆಗಿ ಒಗೆದ್ಬಿಟ್ಟು ಕೊಡಿ, ಅರ್ಜಿರೋ ಬಟ್ಟೆಗಳನ್ನ ಕೊಡಬೇಡಿ. ನಿಮಗೆ ಸಾಧಾರಣವಾದಂಥ ಬಟ್ಟೆಗಳು ಯಾವ್ದಿದೆ ತಂದು ಕೊಡಿ ಅಂತ ನಾನು ಬಾಯ್ಬಿಟ್ಟು ಕೇಳ್ತೀನಿ. ಸ್ಪೆಷಲ್ ಆಗಿ ಚಿಕ್ಕ ಮಕ್ಕಳ ಬಟ್ಟೆ ನಾನು ಕೇಳ್ತೀನಿ ಪ್ರಿಯರ್. ಯಾಕಂದ್ರೆ ತಗೊಂಡೋಗ್ಬಿಟ್ಟು ನಾವು ಚರ್ಚಿನಲ್ಲಿ ಅದನ್ನ ಕೊಡ್ತಾ ಇದ್ದೀವಿ. ಬಡ ಸ್ಲಮ್ ಏರಿಯಾದ ಜನಗಳಿಗೆ ಹೋಗಿ ಹಂಚ್ತಾ ಇದ್ದೀವಿ. ಕಷ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಹಂಚ್ತಾ ಇದ್ದೀವಿ ಪ್ರಿಯರೇ ನಾವು ಬಟ್ಟೆನ. ಯಾಕಂದ್ರೆ ಶ್ರೀಮಂತರು ತೆಗೆದು ಬಿಸಾಕುವಂತ ಬಟ್ಟೆನ ದಯವಿಟ್ಟು ಬಿಸಾಕ್ಬೇಡಿ, 10 ಜನಕ್ಕೆ ಉಪಯೋಗ ಆಗ್ತದೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಾಗ ಕೆಲವೊಂದು ಶ್ರೀಮಂತರು ಕೊಡ್ತಾರೆ, ಕೆಲವೊಂದು ಜನ ಅವ್ರಿಗೆ ಕೊಟ್ಬಿಟ್ರೆ ಅವ್ರ ದರಿದ್ರ ನಮಗೆ ಹತ್ಕೊಬಿಡ್ತದೆ ಅಂತ ಹೇಳಿ ತಗೊಂಡೋಗಿ ಬಿಸಾಕ್ಬಿಡ್ತಾರೆ ಪ್ರಿಯರೇ. ಆ ಬಿಸಾಕುವಾಗ ದೇವರಿಗೆ ಲೆಕ್ಕ ಕೊಡ್ಲೇಬೇಕು. ಯಾಕಂದ್ರೆ ತುತ್ತು ಅನ್ನಕ್ಕೋಸ್ಕರ ಒದ್ದಾಡೋದ ಜನಗಳಿಗೆ ಇವತ್ತು ಅನ್ನ ಹಾಕೋದಿಲ್ಲ, ಅದರ ಬದಲಿಗೆ ಬಿರಿಯಾನಿ ಅದು ಇದು ತಗೊಂಡು ಕಾಸ್ಟ್ಲಿ ರೇಟ್ ಐಟಮ್ 5 ಸ್ಟಾರ್ ಹೋಟೆಲ್ ಊಟ ಮಾಡಿ ಬರ್ತಾರೆ. ಆದ್ರೆ ಬಡವ ಬಂದ್ರೆ ಒಂದಿಷ್ಟು ಕೊಡೋದಿಲ್ಲ, ವೇಸ್ಟ್ ತಾನೇ ಅದು. ಅದೇ ತರ ಬಟ್ಟೆಗಳು ಅಷ್ಟೇ, ಕಾಸ್ಟ್ಲಿ ರೇಟ್ ಬಟ್ಟೆ ತೆಗಿತಾರೆ, ತಗೊಳ್ಳಿ ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಬಟ್ಟೆ ಮೇಲೆ ಬಟ್ಟೆ ತೆಗೆದ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ ಪ್ರಿಯರೇ, ಅದನ್ನ ಬಡವರಿಗೂ ಕೂಡ ಹಂಚಿದ್ದೇನೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅದನ್ನ ತೆಗೆದು ಬಿಸಾಕ್ತಾರೆ. ಇದೆಲ್ಲ ದೇವರಿಗೆ ಲೆಕ್ಕ ಕೊಡಬೇಕು ಪ್ರಿಯರೇ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಊಟಕ್ಕಿಂತ ಪ್ರಾಣವು ಉಡುಪಿಗಿಂತ ದೇಹವು ಮೇಲಾದದಲ್ಲವೇ. ಹೌದಲ್ವಾ? ಊಟಕ್ಕಿಂತನೂ ಪ್ರಾಣ, ಉಡುಪಿಗಿಂತ ದೇಹ ಮುಖ್ಯ. ದೇಹನ ಕಾಪಾಡ್ಕೋಬೇಕು, ಪ್ರಾಣನ ಕಾಪಾಡ್ಕೋಬೇಕು. ಆದರೆ ಲಿಮಿಟ್ ಇದೆ, ಅದರ ಪ್ರಕಾರನೇ ಕಾಪಾಡ್ಕೋಬೇಕು ಪ್ರಿಯರೇ. ಕೆಳಗಡೆ ವಾಕ್ಯದಲ್ಲಿ ಬರ್ದಿದೆ, ನೀವು ಯಾಕೆ ಬಟ್ಟೆ ಬರೀ ಅನ್ನ ಊಟ ಅಂತ ಸಂಪಾದನೆ ಮಾಡ್ತೀರಾ? ಕೆಳಗಡೆ ವಾಕ್ಯದಲ್ಲಿ ಬಹಳ ಚೆನ್ನಾಗಿ ಬರ್ದಿದೆ, ಆಕಾಶದಲ್ಲಿರೋ ಹಾರಾಡೋ ಪಕ್ಷಿಗಳನ್ನು ನೋಡಿದ್ರೆ ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣದಲ್ಲಿ ತುಂಬಿಟ್ಟುಕೊಳ್ಳೋದಿಲ್ಲ, ಆದಾಗ್ಯೂ ಪರಲೋಕದ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ, ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ ಅಂತ ಕೇಳ್ತಾರೆ. ಆಕಾಶದಲ್ಲಿರೋ ಪ್ರಾಣಿ ಪಕ್ಷಿಗಳು, ಕಾಡಿನಲ್ಲಿರತಕ್ಕಂತಹ ಪ್ರಾಣಿಗಳು, ಆಹಾರ ಇಲ್ಲದೇ ಸತ್ತಿರೋದು ಎಲ್ಲೂ ಇಲ್ಲ. ಪಕ್ಷಿಗಳಿಗೆ ಕಣಜಗಳಿಲ್ಲ. ಪಕ್ಷಿಗಳು ನಮ್ಮ ತರ ಮಳೆಗಾಲದಲ್ಲಿ ಇಷ್ಟು ತುಂಬಿಸಿಡಬೇಕು, ಬೇಸಿಗೆ ಇಷ್ಟು ತುಂಬಿಸಿಡಬೇಕು, 1 ತಿಂಗಳಿಗೆ ಆಗೋಷ್ಟು ರೇಷನ್ ತಗೋಬೇಕು ಅಂತ ಇದು ಮಾಡೋದಿಲ್ಲ. ಅವುಗಳಿಗೆ ಅವತ್ತಿನ ಆಹಾರನೇ ಅವುಗೆ ಮುಖ್ಯ ಅಲ್ವಾ? ಆದ್ರೂ ಕೂಡ ಒಂದು ಪಕ್ಷಿ ಆದ್ರೂ ಆಹಾರ ಇಲ್ಲದನ್ನ ಸತ್ತಿಲ್ಲ ಪ್ರಿಯರೇ. ಇವತ್ತು ಕಾಡು ಪ್ರಾಣಿಗಳು, ಮನುಷ್ಯ ಏನ್ ಮಾಡ್ತದೆ ಅಂತಾರೆ, ತಾನು ತಿನ್ನೋದು ಕುಡಿಯೋದು ಮಾಡೋದಲ್ಲದೇನೆ
ಅವನ ಸೋಕಿಗೋಸ್ಕರ ಅವನ ರೆಸಾರ್ಟ್ಗಳು ಅದಿದ್ರಲ್ಲಿ ಕಾಡುಗಳನ್ನ ಪೂರ್ತಿ ಕಡ್ದು ಈಗ ಏನ್ ಮಾಡ್ತಾರೆ ಗೊತ್ತಾ, ಪ್ರಾಣಿಗಳು ನಾಡೊಳಗಡೆ ನುಗ್ಗಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಆದ್ರೂ ಅವಕ್ಕೆ ಆಹಾರ ಸಿಗ್ತದೆ, ನಾಡಿಗೆ ಬಂದ್ರೂ ಆಹಾರ ಸಿಗ್ತದೆ, ಕಾಡಲ್ಲಿದ್ರೂ ಆಹಾರ ಸಿಗ್ತದೆ. ಇದು ಒಂದನ್ನ ತಿಳ್ಕೊಳ್ಳಿ, ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ಕೊರತೆನ ದೇವರು ಮಾಡಿಲ್ಲ. ಆದ್ರೆ ನಮಗೆ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ನಮಗೆ ಆಸೆ ತೀರೋದಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ಸ್ವಾಮಿ ಹೇಳ್ತಾರೆ, ನೀವು ಅವುಗಳಿಗಿಂತಲೂ ಹೆಚ್ಚಿನಲ್ಲವಾ, ನಾನು ಅವುಗಳಿಗೆ ಕೊಡ್ಬೇಕಾದ್ರೆ ವರ್ಷದಿಂದ ವರ್ಷಕ್ಕೆ ಮಳೆಗಾಲದಲ್ಲಿ ರೇಷನ್ ಪಾಪ ಹೆಂಗ್ ಮಾಡ್ತವೆ ಪ್ರಾಣಿ ಪಕ್ಷಿಗಳ ಲೆಕ್ಕಾಕಿ ಪ್ರಿಯರೇ. ಅದು ಒಂದು ಜೀವನೇ, ಹಾವು ಹಲ್ಲಿಗಳು ಒಂದು ಜೀವನೇ. ಅದೆಲ್ಲ ಮಳೆಗಾಲ ಚಳಿಗಾಲದಲ್ಲಿ ಹೊರಗಡೆ ಬಂದು ಯಾವ ತರ ಆಹಾರವನ್ನು ಸಂಗ್ರಹಿಸಿಕೊಳ್ಳಕ್ಕೆ ಹೆಂಗ್ ಒದ್ದಾಡ್ತವೆ ಗೊತ್ತಾ. ಯೋಚನೆ ಮಾಡಿ ನೋಡಿ, ಅವುಗಳಿಗೆ ದೇವರು ಒದಗಿಸ್ತಾ ಇರ್ಬೇಕಿದ್ರೆ ಅವುಗಳಿಗೆ ಹೆಚ್ಚಿನವರಾದಂತ ನಮಗೆ ಒದಗಿಸೋದಿಲ್ವಾ. ಒಂದು ಗಾದೆ ಇದೆ ಲೋಕದಲ್ಲಿ, ಹುಟ್ಟಿಸಿರೋ ದೇವರು ಹುಲ್ಲು ಮೇಯಿಸೋದಿಲ್ಲ ಅಂತೇಳಿ. ಆದ್ರೆ ನಾವೇನ್ ಮಾಡ್ತಿದೀವಿ ಗೊತ್ತಾ, ಹುಲ್ಲಲ್ಲಿ ಮೇಯಿಸ್ಬಿಡ್ತಾರ ಅಂತ ತಗೊಂಡು ನಾವು ಸಂಪಾದನೆ ಮಾಡಕ್ ಹೋಗ್ತೀವಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ದುಂದು ವೆಚ್ಚ ಮಾಡಕ್ ಹೋಗಬೇಡಿ. ಪ್ರಾಣಧಾರಣೆಗೆ ಏನು ಬೇಕೋ ಅದನ್ನ ತಿನ್ನಿ, ವಿಟಮಿನ್ ಫುಡ್ಗಳನ್ನ ತಿನ್ನಿ. ಅದು ಬಿಟ್ಬಿಟ್ಟು ಬೇರೆ ಬೇರೆ ತಿಂಡಿಗಳನ್ನ ತಿಂದು ಶರೀರನ ಹಾಳು ಮಾಡೋದಕ್ಕಿಂತ ನಾವು ಸಾಧ್ಯವಾದಷ್ಟು ಒಳ್ಳೆ ಫುಡ್ಗಳನ್ನ ತಿನ್ನೋದ್ರ ಮೂಲಕ ದೇಹವನ್ನ ದೇವರಿಗಾಗಿ ಮೀಸಲಾಗಿಡೋಣ ಪ್ರಿಯರೇ. ಎರಡರನ್ನಾಗಿ ಬಟ್ಟೆ ಅಂತ ದುಂದು ವೆಚ್ಚ ಮಾಡೋದಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರ್ತಕ್ಕಂಥ ಬಡವರಿಗೆ, ನಮ್ಮ ಕಷ್ಟದಲ್ಲಿರ್ತಕ್ಕಂಥ ಬಡವರಿಗೆ ಸಹಾಯ ಮಾಡಿ. ಯಾಕಂದ್ರೆ ಅನ್ನದ ಬೆಲೆ ನನಗೆ ಗೊತ್ತಿದೆ ಪ್ರಿಯರೇ. ಅಷ್ಟು ಶ್ರೀಮಂತ ಆಗಿರೋನು ಕೊನೆಗೆ ಫುಲ್ ಎಂಟಿ ಆಗ್ಬಿಟ್ಟು ಸ್ಕೂಲಲ್ಲಿ ಸ್ವಾಮಿ ನನಗೆ ಸ್ವಲ್ಪ ಬಿಸಿ ಊಟ ಕೊಡಿ ಅಂತ ಕೇಳ್ಕೊಬಂದು ನಮ್ಮ ಮಕ್ಕಳನ್ನ ಹೊಟ್ಟೆ ತುಂಬಿಸ್ತಾ ಇದ್ದೆ. ಅಷ್ಟು ಶ್ರೀಮಂತ ಆದ ಅಷ್ಟು ಬಡವಾಗ್ಬಿಟ್ಟೆ ನಾನು. ಕೊನೆಗೆ ನಾನು ನನ್ನ ಹೆಂಡತಿ ಹೋಗ್ಬಿಟ್ಟು ಸ್ಕೂಲಿಂದ ಬರೋದ ಬಿಸಿ ಊಟನ ತಿಂದು ನನ್ನ ಮಕ್ಕಳಿಗೆ ಆಗ್ತಾ ಇದ್ದ ಪ್ರಿಯರೇ. ಕೊನೆಗೆ ಕರ್ತನಾದ ಯೇಸು ಕ್ರಿಸ್ತನ ನಮ್ಮ ಜೀವಿತದಲ್ಲಿ ಬಂದು ಕಾರ್ಯ ಮಾಡಿದ ಮೇಲೆ ಇವತ್ತು ನೀವು ನಂಬುದ್ರೆ ನಂಬಿ ಬಿಟ್ರೆ ಬಿಡಿ, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ವಾರಕ್ಕೆ 30ರಿಂದ 40 ಜನಗಳಿಗೆ ಅನ್ನದಾನ ಮಾಡಲಿಕ್ಕಿರೋ ಶಕ್ತಿ ಬಲವನ್ನ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳೋದು, ದೇವರ ಒಂದು ಹಣವನ್ನ ಅಥವಾ ದುಡಿದಿರತಕ್ಕಂಥ ಹಣವನ್ನ ಅನಾವಶ್ಯಕವಾಗಿ ವೇಸ್ಟ್ ಮಾಡಬಾರದು. ಅದನ್ನ ದೇವರ ರಾಜ್ಯಕ್ಕೋಸ್ಕರ ಉಪಯೋಗಿಸಿ, ಒಳ್ಳೆಯ ಕಾರ್ಯಕ್ಕೋಸ್ಕರ ಉಪಯೋಗಿಸಿ, ಬಡ ಬಗರಿಗೆ ಉಪಯೋಗಿಸಿ, ದೇವರು ನಿಮ್ಮನ್ನ ಆಶೀರ್ವಾದ ಮಾಡೇ ಮಾಡ್ತಾರೆ. ಅದು ಬಿಟ್ಬಿಟ್ಟು ನಿನ್ನ ಪ್ರಾಣಾಧಾರಣೆಗೋಸ್ಕರ ಏನು ತಿನ್ನಬೇಕು, ಏನು ಕುಡಿಬೇಕು, ಯಾವ ವಿಟಮಿನ್ ತೆಗಿಬೇಕು, ನೀವು ಯಾವ ಇದು ಅಯ್ಯೋ ಈಗ ಬರ್ತಾ ಇದೆ ಈ ದೇಹ ರಕ್ಷಣೆಗೆ ಇಂಥದ್ದು ಒಳ್ಳೇದು, ಶುಗರ್ ಕಾಯಿಲೆನೇ ಬರೋದಿಲ್ಲ, ಇಂಥ ಔಷಧ ತಗೊಳ್ಳಿ, ದೇಹದಲ್ಲಿ ಮಂಡಿ ನೋವಿಗೆ ಇಂಥ ಔಷಧ ಅಂತೆಲ್ಲ ಬರ್ತದೆ, ಅದಕ್ಕೆಲ್ಲ ₹1000 ಖರ್ಚು ಮಾಡ್ತಾರೆ ಪ್ರಿಯರೇ. ಆ ಕಾಲದಲ್ಲಿ ಏನಿರಲಿಲ್ಲ, ಅಮೃತಾಂಜನ ಉಜ್ಕೋಬಿಟ್ರೆ ಮುಗಿದೋಯ್ತು ಕತೆ. ಇಲ್ಲ ಬಿಸಿ ಸಾಕ ಉಪ್ಪು ಸಾಕ ಕೊಟ್ಬಿಟ್ರೆ ಮುಗಿದೋಯ್ತು. ಈಗ ಹಂಗಲ್ಲ, ಈಗ ಅದಕ್ಕೆ ಸರಿಯಾದಂತ ರೀತಿಯಲ್ಲಿ ಬರ್ತಾ ಇದೆ, ಅಂತಂತ ಔಷಧಿಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ ಪ್ರಿಯರೇ, ಇದೊಂದು ಲಾಸ್ಟ್ ವಿಷಯ ಹೇಳ್ತಿದ್ದೀನಿ. ಆ ಕಾಲದಲ್ಲಿ ಔಷಧಿಗಳು ಇರಲಿಲ್ಲ, ಡಾಕ್ಟರ್ಗಳಿರಲಿಲ್ಲ, ಆದ್ರೂ ಅವರು 100-120 ವರ್ಷ ಬದುಕ್ತಿದ್ರು. ಆದ್ರೆ ಇವತ್ತು ಬೀದಿಲೂ ಡಾಕ್ಟರ್ಗಳಿದ್ದಾರೆ, ಆದ್ರೂ 50 ವರ್ಷ 60 ವರ್ಷ ಸತ್ತೋಗ್ಬಿಡ್ತಿದ್ದಾರೆ. ಯಾಕೆ? ಆ ಒಂದು ಮೆಡಿಸನ್ ನ ಪ್ರಭಾವ, ಆ ಊಟದ ಪ್ರಭಾವ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ, ದೇವರ ವಾಕ್ಯದಲ್ಲೇ ತಿಳಿಸಿದಾಗೆ ನಿಮ್ಮ ಪ್ರಾಣಾಧಾರಣೆಗೋಸ್ಕರ ಏನು ಊಟ ಮಾಡ್ಬೇಕು, ಏನು ತಿನ್ಬೇಕು ಅದನ್ನು ಏನೇನು ತಿಂದ್ಬಿಡ್ಬೇಡಿ. ನಿಮ್ಮ ದೇಹ ರಕ್ಷಣೆಗೋಸ್ಕರ ಏನು ಬಟ್ಟೆ ಹಾಕ್ಬೇಕಂತ ದುಂದು ವೆಚ್ಚ ಹೋಗಬೇಡಿ. ಅದೆಲ್ಲದಕ್ಕೂ ನೀವು ದೇವರಿಗೆ ಲೆಕ್ಕ ಕೊಡಬೇಕಾಗಿರೋ ಕಾರಣಕ್ಕೋಸ್ಕರ ನಾವು ಸೂಕ್ಷ್ಮವಾಗಿ ಜೀವನ ಮಾಡುತ್ತಾ ನಮ್ಮ ತರನೇ ಇತರರು ಇದ್ದಾರೆ ಅಂತ ಹೇಳೋದನ್ನ ಭಾವಿಸಿಕೊಂಡು ನಾವು ಅವ್ರನ್ನ ಕೂಡ ಪ್ರೀತಿಯಿಂದ ಕಾಣೋ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯನ್ನು ನಡೆಸಲಿ. ಎಲ್ಲದಕ್ಕೂ ದುಂದು ವೆಚ್ಚವನ್ನು ಬಿಟ್ಟು, ತಪ್ಪಾದ ದಾರಿ ಹಿಡಿಯೋದನ್ನ ಬಿಟ್ಟು ಸತ್ಯ ಪ್ರಕಾರ ನಡೆದು ದೇವರ ರಾಜ್ಯನ ಮಹಿಮೆಪಡಿಸೋಣ ಪ್ರಿಯರೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.